ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವರ್ಷ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ವಿ ಆರ್ ಗೋಯಿಂಗ್ ಟು ಅ ಡ್ರೀಮ್ ಡೆಸ್ಟಿನೇಷನ್, ದಟ್ ಇಸ್ ಟು ಕೇದಾರ್ನಾಥ್. ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಹೋಗ್ಬೇಕಂತ ಕೊನೆಗೂ ನಮಗೆ ಟೈಮ್ ಬಂದೇ ಬಿಡ್ತು ಕೇದಾರ್ನಾಥ್ಗೆ ಹೋಗೋಕ್ಕೆ ಅಂತ. ಸೊ ಅಲ್ಲಿಗೆ ಹೋಗುವಾಗ ಹೆಂಗೆ ಹೋದ್ವಿ, ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೆಲ್ಲ ಖರ್ಚಾಯಿತು, ಏನೇನೆಲ್ಲ ಕಷ್ಟಪಟ್ವಿ ಅಂತ ತೋರಿಸ್ಬೇಕು ಅಂತ ತುಂಬ ಆಸೆಯಾಗಿ ವ್ಲಾಗ್ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ಬಂದು ತುಂಬ ಸ್ಪೆಷಲ್. ನಾವು ಹೋಗಿದ್ದು 10 days ಟ್ರಿಪ್ಗೆ. ಇದೆಲ್ಲ ಕಂಪ್ಲೀಟ್ ಒಂದೇ ವ್ಲಾಗಲ್ಲಿ ಫಿಟ್ ಆಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ನಮ್ಮ ಜರ್ನಿನ ಎಪಿಸೋಡ್ಸ್ ವೈಸ್ ನಿಮ್ಮ ಮುಂದೆ ಇಡ್ತೀವಿ. ನೀವು ನೋಡ್ತಿರೋಂಗೆ ನಮಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಸೊ ಬೇಗ ಚೆಕ್-ಇನ್ ಆಗಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನಿಮಗೆ ಗೊತ್ತು ಏರ್ಪೋರ್ಟಲ್ಲಿ ಫುಡ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ, ಬಟ್ ಬೇರೆ ಚಾಯ್ಸ್ ಇಲ್ದಲೇ ನಾವು ತಿಂಡಿ ಮಾಡಲೇಬೇಕಾಗಿತ್ತು. ಸೊ ಹುಡ್ಕೊಂಡು ಸೌತ್ ಇಂಡಿಯನ್ ಫುಡ್ಡೇ ಬೇಕಂತ ಇಲ್ಲಿ ಬಂದು ತಿಂಡಿ ಮಾಡ್ತಾಯಿದ್ದೀವಿ. ನೋಡೋಕ್ಕೇನೋ ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಒಂದು ಇಡ್ಲಿ ತೊಗೋಬೇಕಂದ್ರೂ 400+ ಇತ್ತು. ಇಲ್ಲಿದ್ದಿದ್ದು ಎಲ್ಲ ಐಟಮ್ಮು 400+ 500 ರೇಂಜಲ್ಲೇ ಇತ್ತು. ಸೊ ಓವರಾಲ್ ಆಲ್ಮೋಸ್ಟ್ 900 ಚೇಂಜ್ ಆಯಿತು ನಮ್ಮ ಬ್ರೇಕ್ಫಾಸ್ಟ್ ಬಿಲ್. ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ಸ್ವಲ್ಪ ಎನರ್ಜಿ ಬೂಸ್ಟಪ್ ಆಯಿತು. ಸೊ ನಮ್ಮ ಫ್ಲೈಟ್ ಇದ್ದಿದ್ದು ಡೆಲ್ಲಿಗೆ, ಅದು 8:15ಗೆ. ಸೊ ಬೋರ್ಡಿಂಗ್ ಮಾಡಿದ್ವಿ. ನಾವು ಎಷ್ಟೇ ದೊಡ್ಡವರಾದ್ರೂ, ಎಷ್ಟೇ ಸತಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರೂ ಟೇಕ್ ಆಫ್ ಹೇಗಾಗುತ್ತೆ, ಎಷ್ಟು ಸ್ಪೀಡಲ್ಲಿ ಫ್ಲೈಟ್ ಹೋಗುತ್ತೆ, ವಿಂಡೋಯಿಂದ ನಮ್ಮ ಸಿಟಿ ಹೇಗೆ ಕಾಣುತ್ತೆ ಅನ್ನೋ ಚೈಲ್ಡಿಶ್ನೆಸ್ ಅಂತೂ ಬಿಟ್ಟು ಹೋಗಲ್ಲ. ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಇದನ್ನೇ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಆಲ್ಮೋಸ್ಟ್ 2.25 ಗಂಟೆ ಟೈಮ್ ಆಗುತ್ತೆ. ಸೊ ಕೊನೆಗೂ ಡೆಲ್ಲಿಗೆ ಬಂದು ಇಳಿದ್ವಿ. ಡೆಲ್ಲಿ ಏರ್ಪೋರ್ಟಿಂದ ಈಚೆ ಕಡೆ ಬಂದರೆ ಕಂಪ್ಲೀಟ್ ಸೆಕೆ ಇತ್ತು. ತುಂಬ ಹ್ಯೂಮಿಡಿಟಿ, ಸಿಕ್ಕಾಪಟ್ಟೆ ಹಾಟಾಗಿತ್ತು. ನೀವು ನೋಡ್ತಾ ಇದ್ದೀರಾ ಎಷ್ಟು ಸ್ವೆಟ್ ಆಗ್ತಾ ಇದ್ದೀವಿ ಅಂದರೆ. ಬಟ್ ಬಿಸಿಲೇ ಇಲ್ಲ, ಒಂಥರ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಇದೆ. ನಮ್ಮ ಬ್ಯಾಂಗ್ಳೂರ್ಗಿಂತ ತುಂಬಾ ಡಿಫ್ರೆಂಟ್ ಇದೆ ಡೆಲ್ಲಿ ಎನ್ವಿರಾನ್ಮೆಂಟ್. ಡೆಲ್ಲಿ ಏರ್ಪೋರ್ಟಿಂದ ನಾವು ಬಂದಿದ್ದು ಕಾಶ್ಮೀರಿ ಗೇಟ್ಗೆ. ಸೊ ಈ ಕಾಶ್ಮೀರಿ ಗೇಟ್ ಬಂದು ನಮ್ಮ ಬೆಂಗಳೂರಲ್ಲಿರೋ ಮೆಜೆಸ್ಟಿಕ್ ಥರ. ಸೊ ಇಲ್ಲಿಂದ ಜಿಂಗ್ ಬಸ್ ಬುಕ್ ಮಾಡಿದ್ವಿ ಹರಿದ್ವಾರ್ ಕಡೆಗೆ. ಹೆಂಗಿದೆ ಡೆಲ್ಲಿ ಹ್ಯೂಮಿಡಿಟಿ? ಸಾಲಿಡ್ ಆಗಿದೆ, ಫುಲ್ ಜ್ಯೂಸ್ ಹಿಡಿತಾ ಇದೆ. ಅನ್ಫಾರ್ಚುನೇಟ್ಲಿ 12 o'clockಗೆ ಇದ್ದಿದ್ದ ಬಸ್ಸು 2:30ಗೆ ಪೋಸ್ಟ್ಪೋನ್ ಆಯಿತು. ಅಲ್ಲಿವರೆಗೂ ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ಡಾಮಿನೋಸ್, ಆಮೇಲೆ ಬರ್ಗರ್ ಕಿಂಗಿಗೆ ಬಂದ್ವಿ. ನಮ್ಮ ಬಸ್ ಬರೋದಿನ್ನ ಲೇಟ್ ಆಗ್ತಾ ಇದೆ, ಇನ್ನೂ ಟೈಮ್ ಇದೆ. ಎಲ್ಲಿ ಟೈಮ್ ಪಾಸ್ ಮಾಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾವು ಬಂದಿದ್ದೀವಿ ಬರ್ಗರ್ ಕಿಂಗ್. ಕೋಲ್ಡ್ ಕಾಫಿ, ಆಮೇಲೆ ಪೆರಿ ಫ್ರೈ. ಟೈಮ್ ಇವಾಗ ಎಷ್ಟು? ಇನ್ನು 1 o'clock, 1:30ಗೆ ಲಾಂಚ್ ಓಪನ್. ಅಲ್ಲಿವರೆಗೂ ಮತ್ತೆ ಟೈಮ್. ಪೆರಿ ಫ್ರೈಸ್ ರೆಡಿ. ಸೂಪರ್ ಆಗಿದೆ. One eternity later. ಫೈನಲಿ ಹರಿದ್ವಾರ್ ಬಸ್ ಬಂದಿದೆ. ಹೆಡಿಂಗ್ ಟು ಹರಿದ್ವಾರ್. ಫೈನಲಿ ಬಸ್ ಹತ್ತು ಕೂತ್ಕೊಂಡಿದ್ದೀವಿ ಆಫ್ಟರ್ 3 hours ಆಫ್ ವೇಟ್ ಟೈಮ್. ಎಷ್ಟು ಅವರ್ಸ್ ಜರ್ನಿ? 5 hours. 6:30 ವಿಲ್ ಬಿ ರೀಚಿಂಗ್ ಹರಿದ್ವಾರ್. ಅಲ್ಲಿಂದ ರೂಮೆಲ್ಲ ಚೆಕ್-ಇನ್ ಮಾಡಿಲ್ಲ, ನೋಡಬೇಕು ಎಲ್ಲಿ ಬುಕ್ ಮಾಡೋದು ಅಂತೆಲ್ಲ ನೋಡಿ ಬುಕ್ ಮಾಡಬೇಕು. ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಸಿಗುತ್ತೆ ರೂಮ್ಸ್. ಆಫ್ಟರ್ ಎಷ್ಟು ಅವರ್ಸು? 3.5 hours. ಆಫ್ಟರ್ 3 hours ಆಫ್ ಜರ್ನಿ ಫ್ರಮ್ ಡೆಲ್ಲಿ ಟು ಹರಿದ್ವಾರ್ ಈಗ ಒಂದು ಡಾಬಾ ಕಡೆ ಹಾಕಿದ್ರು.
ನಾನೇನು ಹಂಗೆ ಹೋಗ್ಬಿಡ್ತಾರೆ ಹರಿದ್ವಾರಕ್ಕೆ ಹೋಗ್ಬಿಡ್ತಾರೆ ಅಂದ್ಕೊಂಡು ಎಷ್ಟೊತ್ತು ಒಂದು ಕೂತ್ಕೊಳ್ಳೋದು, ಕಾಲೆಲ್ಲ ಜೋಗ್ ಹಿಡಿತಿತ್ತು. ಅದು ಬೇರೆ ತುಂಬ ಕಂಜೆಸ್ಟೆಡ್ ಅಲ್ಲ ಸೀಟ್ಸು. ಅದ್ಯಾವುದೋ ಒಂದು ಹುಡುಗಿ ಮುಂದ್ಗಡೆ ಫುಲ್ಲು ರಿಕ್ಲೈನ್ ಮಾಡಿಬಿಟ್ಟಿದ್ದಾಳೆ ಸೀಟ್ಸು. ಟ್ರೈನಲ್ಲೇ ಬೆಸ್ಟು ರೀ, ಬಸ್ಸು ಕಷ್ಟ. ಈ ಥರ ಸ್ಟಾಪ್ ಮಾಡಿದ್ರೆ ಬೆಸ್ಟು, ಇಲ್ಲ ಅಂದರೆ ತುಂಬ ಕಷ್ಟ. ಕಾಲು ಉದ್ದ ಇರೋರಿಗೆ ನಮಗೆಲ್ಲ ಆರಾಮಾಗಿ ಇವರೆಲ್ಲ ಆರಾಮಾಗಿ ಕುತ್ಕೊಬಿಡ್ತಾರೆ. 5.2 5.4 ಇದ್ದಾರೆ, ನಾವೆಲ್ಲ 5.9 8 ಇದ್ದೀವಿ. ಸೊ ನಮಗೆ ಸ್ವಲ್ಪ ಕಾಲು ಉದ್ದ, ಇವ್ರು ಏನು ಚಕ್ಕು ಬಟ್ಟೆ ಹಾಕೊಂಡು ಕುತ್ಕೊಬಿಡ್ತಾರೆ ಆರಾಮಾಗಿ ಅಲ್ವಾ. ಏನು ಕೊಟ್ಟಿಲ್ಲ, ಸ್ಯಾಂಡ್ವಿಚ್ ಹೇಳಿದ್ದೀವಿ, ನೋಡಬೇಕು. ಸೊ ಇನ್ನೊಂದು ಎಷ್ಟು ಕಿಲೋಮೀಟರ್ಸ್ ಇದೆ? 61 ಕಿಲೋಮೀಟರ್ಸು. ಸೊ ಇಲ್ಲಿಂದ ಇನ್ನೊಂದು 61 ಕಿಲೋಮೀಟರ್ಸ್ ಇದೆ. ಇನ್ನೊಂದು ಮೋಸ್ಟ್ ಪ್ರಾಬ್ಲಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಅನ್ಕೋತೀನಿ ಹರಿದ್ವಾರ ರೀಚ್ ಆಗ್ತೀವಿ. ಆಲ್ರೆಡಿ ರೂಮ್ ಕೂಡ ಬುಕ್ ಮಾಡಿದ್ದೀವಿ. ಸೊ ಚೆನ್ನಾಗಿದೆ ರೂಮು, ನೋಡಬೇಕು ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ. ನಾವು ವಿ ಆರ್ ಇನ್ ಹರಿದ್ವಾರ. ಲಗೇಜ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಮೀಟರ್ಸ್ ಇದೆ? 750 ಮೀಟರ್ಸ್. ಟೆಂಪ್ರೇಚರ್ ಸ್ವಲ್ಪ ಹಾಟಾಗೇ ಇದೆ, ಹ್ಯೂಮಿಡಿಟಿ ಜಾಸ್ತಿ, ಬಿಸಿಲಿಲ್ಲ, ಹ್ಯೂಮಿಡಿಟಿ ಜಾಸ್ತಿ. ಬಟ್ ಡೆಲ್ಲಿ ಕಂಪೇರ್ ಮಾಡಿದ್ರೆ ಬೆಟರ್ ಅಲ್ವಾ? ಹರಿದ್ವಾರ್ಗೆ ಬಂದಿಳಿದ ತಕ್ಷಣ ನಾವು ವಿವಾನ್ ಅಂತ ಒಂದು ರೆಸ್ಟೋರೆಂಟಲ್ಲಿ ರೂಮ್ಸ್ ಚೆಕ್ ಇನ್ ಆದ್ವಿ. ಸೊ ನಾವಿಲ್ಲಿ 2 ನೈಟ್ಸ್ಗೆ 5000 ಚಾರ್ಜ್ ಮಾಡಿದರು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ರೂಮ್ ತುಂಬ ಹೈಜೀನ್ ಆಗಿತ್ತು, ಡಿಸೆಂಟ್ ಆಗಿತ್ತು, ನಮಗೆ ತುಂಬ ಕಂಫರ್ಟ್ ಫೀಲ್ ಆಯಿತು. ಆ್ಯಂಡ್ ಫುಡ್ ಕೂಡ ಚೆನ್ನಾಗಿತ್ತು. ಸೊ ಡಿನ್ನರ್ ಅಪ್ಡೇಟ್ ಕೊಡೋಣ. ಇವತ್ತಿಗೆ ಡಿನ್ನರ್ ಅಪ್ಡೇಟ್ ಬಂದು ಲೈಟ್ ಫುಡ್ಡು, ಬರೀ ಕರ್ಡ್ ರೈಸು ಮತ್ತು ಸ್ಟಫ್ ಪರೋಟ ಮತ್ತು ಮ್ಯಾಂಚೋ ಸೂಪ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತರಿಸ್ಕೊಂಡ್ವಿ. ಸೊ ಇವತ್ತು ಡಿನ್ನರ್ ಮುಗಿಸ್ಕೊಂಡು ಮಲ್ಗದೆ, ಸಖತ್ ಟೈರ್ಡ್ ಆಗೋಗಿದೆ. ಆಲ್ಮೋಸ್ಟ್ ಜರ್ನಿ ಅಂತಲೇ ನಾವಿದ್ದೀವಿ ದಿನ ಪೂರ್ತಿ. 6:30 ಆಯಿತು ರೀಚ್ ಆಗೋದು. ಸೊ ಹೋಟೆಲ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಕೂಡ ಸಿಕ್ತು ನನಗೆ. 2 ದಿನಕ್ಕೆ 5000 ಇನ್ಕ್ಲೂಡಿಂಗ್ ಆಫ್ ಬ್ರೇಕ್ಫಾಸ್ಟ್. ಇಟ್ಸ್ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ಬೇರೆ ಕಂಪೇರ್ ಮಾಡಿದ್ರೆ ಎಲ್ಲ ಹಳೆ ಬಿಲ್ಡಿಂಗ್ ಇದೆ, 3000 4000 ಇತ್ತು. ಸೊ ಇಟ್ ಇಸ್ ಬೆಸ್ಟ್. ಆಕ್ಚುಲಿ ಬಸ್ಸಲ್ಲಿ ಬರುವಾಗ ನಾವು ಬುಕ್ ಮಾಡಿದ್ದು ರೂಮ್ ಅನ್ನ. ಸೊ ಬೆಟರ್ ಅದು ಆ್ಯಕ್ಚುಲಿ, ಯಾಕಂದರೆ ನೀವೆಲ್ಲೋ ಇದ್ದು ಗೋನಲ್ಲಿ ತಗೊಳ್ತಾರೆ ಅಂತ ನೀವು ಬುಕ್ ಮಾಡೋದು, ಆಮೇಲೆ ಇಲ್ಲಿ ಬಂದಮೇಲೆ ನಾವು ತೊಗೊಳ್ಳಲ್ಲ ಅಂತ ಹೇಳೋದು. ಸೊ ಅದಕ್ಕೆಲ್ಲ ಡಬಲ್ ಎನ್ಕ್ವೈರಿ ಮಾಡಿ ಅವ್ರ ಹತ್ರನೇ ಮಾತಾಡಿ ನಾವು ಗೋಬಿಬಲ್ ಕೂಡ ಬುಕ್ ಮಾಡಲಿಲ್ಲ. ಅಲ್ಲಿ ನೋಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ನಮ್ಗೆ ಒಳ್ಳೆ ಡೀಲ್ ಸಿಕ್ತು. ಸೊ ಹಾಗಾಗಿ ಬುಕ್ ಮಾಡಿದ್ದೀವಿ. ಸೊ ನಾಳೆಯಿಂದ ನಮ್ಮದು ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಹರಿದ್ವಾರ್ ಟುಮಾರೋ ಕಂಪ್ಲೀಟ್ಲಿ. ಸೊ ಇಲ್ಲೊಂದಷ್ಟು ದೇವಸ್ಥಾನಗಳಿದೆ. ಸೊ ಇಲ್ಲಿ ಟುಮ್ ಅಂತ ಕರೀತಾರೆ ಆಟೋನ, ಚೆನ್ನಾಗಿದೆಯಲ್ಲ ಹೆಸರು. ಸೊ ಟುಮ್ ಅಂತ ಕರೀತಾರೆ. ಇದು ಎಲೆಕ್ಟ್ರಾನಿಕ್ ಒಂಥರ ಬೈಕ್ ಥರ. ಸೊ ಅದರಲ್ಲಿ ಇಬ್ಬರು ಕುತ್ಕೋಬೋದು. ಆ ಥರದೊಂದು ಟುಮ್ ಅಂತ ಒಂದು ವೆಹಿಕಲ್ ಇದೆ, ಅದನ್ನು ಬುಕ್ ಮಾಡಿದ್ದೀವಿ. ಅದು 2ರಿಂದ 1000 ಅಂತ ಹೇಳಿದ್ದಾರೆ ಹೋಟೆಲ್ ಅವರು. ಅದರಲ್ಲಿ ಒನ್ ಡೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ ಗಂಗಾ ಆರತಿ ನೋಡಿ ನಾಳೆ ನೈಟು ದೆನ್ ಅಗೇನ್ ವಿಲ್ ಬ್ಯಾಕ್ ಟು. ಸೊ ನಾಳೆ ಏನೇನಾಗುತ್ತೆ ಅದನ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಎಲ್ಲ ಡೀಟೇಲ್ಸ್ ನಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಸೈನಿಂಗ್ ಆಫ್ ಡೇ 1. ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.